Good morning, students. Welcome to Royal Palace PU College online classes. Dear students, today in this class we shall start with the topic that is quadratic equations. ನಿನ್ನೆ ಕ್ಲಾಸ್ ಒಳಗೆ ಏನು ನೋಡಿಪ್ಪ ಅಂದ್ರೆ ನಾವು ಇಕ್ವೇಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಇಕ್ವೇಷನ್ಸ್ ಮತ್ತು ಅದರ ಜೊತೆಗೆ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಏನಂತ ನೋಡಿವಿ. ಲೀನಿಯರ್ ಇಕ್ವೇಷನ್ ಮತ್ತು ಅದರ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಕೂಡ ನೋಡಿವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್, ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಪ್ಪ ಅಂದರೆ ಅದರ ನೆಕ್ಸ್ಟ್ ಪಾರ್ಟ್ ದಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಲೀನಿಯರ್ ಇಕ್ವೇಷನ್ ಅಂದರೆ ಹೆಂಗಿರ್ತದೆ ನಮಗಲ್ಲಿ? ಲೀನಿಯರ್ ಇಕ್ವೇಷನ್ ಮೀನ್ಸ್ ಇಟ್ ಈಸ್ ಆಫ್ ದ ಫಾರ್ಮ್ ax + b = 0. ಓಕೆ, ಇಲ್ಲಿ ಏನಿರಬೇಕಪ್ಪ ಅಂದರೆ a ಈಸ್ ನಾಟ್ ಈಕ್ವಲ್ ಟು 0 ಇರ್ತಿತ್ತು. ಯಾಕಂದರೆ a ಈಕ್ವಲ್ ಟು 0 ಇದ್ರೆ ಏನಾಕಿತ್ತಿಲ್ಲಿ ಇದು 0 ಆಗಿಬಿಡ್ತಿತ್ತು, b ಈಕ್ವಲ್ ಟು 0. ದಟ್ ಈಸ್ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರ್ತಿತ್ತು ಅಷ್ಟೇ ಅದು. ಓಕೆ, ಟು ಸೇ ಇಟ್ ಈಸ್ ಅನ್ ಲೀನಿಯರ್ ವಿ ಶುಡ್ ಹ್ಯಾವ್ ax + b = 0 ವೇರ್ a is not equal to 0. ಇಲ್ಲೇನೈತಿ ಎಕ್ಸ್ ವ್ಯಾಲ್ಯೂನ ಈಸಿಲಿ ಕಂಡುಹಿಡಿಬಹುದು, ಅಂದರೆ ಸೊಲ್ಯೂಷನ್ ಅಂತ ಅರ್ತೀನಿ. ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ -b/a ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅವರ್ ಎಕ್ಸ್ ವ್ಯಾಲ್ಯೂ. ಓಕೆ, ದಿಸ್ ಇಸ್ ಅವರ್ ವೆರಿ ಸಿಂಪಲ್ ಫಾರ್ಮ್. ಇದಕ್ಕೆ ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ರೂಟ್ ಅಂತಲೂ ಕರಿತೀವಿ, ಆರ್ ಜೀರೋತ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಕ್ವೇಷನ್ ಅಂತಲೂ ಕರಿತೀವಿ. ಓಕೆ, ಒಂದು ಪಾರ್ಟ್. ಈಗ ಏನಿದು ವಾಟ್ ಇಸ್ ದಿಸ್? ಇಟ್ ಈಸ್ ನಥಿಂಗ್ ಬಟ್ ಅವರ್ ಲೀನಿಯರ್ ಇಕ್ವೇಷನ್ಸ್. ಈ ವ್ಯಾಲ್ಯೂಸ್ನ ಇಲ್ಲಿ ಹೊಳ್ಳಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಬೋತ್ LHS ಆ್ಯಂಡ್ RHS ಏನಾಗುತ್ತೆ? ಸೇಮ್ ಆಗುತ್ತೆ. ಅವಾಗ ಮಾತ್ರ ನಾವೇನು ಕರಿತೀವಕ್ಕೆ ಇಕ್ವೇಷನ್ಸ್ ಅಂತ ಕರಿತೀವಿ. ಓಕೆ, ಫೈನ್. ಇದು ಒನ್ ಟೈಪ್ ಆಫ್ ಇಕ್ವೇಷನ್ಸ್. ನಾವು ಟುಡೇ ಇನ್ ದಿಸ್ ಕ್ಲಾಸ್ ವಿ ಶಲ್ ಸ್ಟಾರ್ಟ್ ವಿತ್ ಅನದರ್ ಟೈಪ್ ಆಫ್ ಇಕ್ವೇಷನ್ಸ್. ಓಕೆ, ವಾಟ್ ಈಸ್ ದಟ್? ದಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಡಿಸ್ಕಷನ್ ಮಾಡೋದು. ಕ್ವಾಡ್ರಾಟಿಕ್ ಇಕ್ವೇಷನ್, ಫಸ್ಟ್ ಆಫ್ ಆಲ್ ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗಿರ್ತದೆ? ಇದು ಜನರಲ್ ಫಾರ್ಮ್. ಈ ಜನರಲ್ ಫಾರ್ಮ್ ಏನಿರ್ತೈತಪ್ಪ ಅಂದರೆ ಇಲ್ಲಿ ax² + bx + c = 0 ಇರ್ತದೆ. ಓಕೆ, ಜನರಲ್ ಫಾರ್ಮ್ ಇಸ್ ax² + bx + c = 0 ಇರ್ತದೆ. ಇಲ್ಲಿ ಕೂಡ ಏನದ ಇನ್ನೊಂದು ಮೇನ್ ಥಿಂಗ್ ಅಂದ್ರಪ್ಪ ಅಂದರೆ a is not equal to 0 ಇರಬೇಕು. ಯಾಕೆ ಅದು ನಾಟ್ ಈಕ್ವಲ್ ಟು 0 ಇರಬೇಕು? ಇನ್ ಕೇಸ್ ಅದು 0 ಇತ್ತಂದರೆ ಏನಾಗುತ್ತೆ? ಇನ್ ಕೇಸ್ ಇಫ್ ಇಟ್ ಇಸ್ 0 ದೆನ್ ವಾಟ್ ವಿಲ್ ಹ್ಯಾವ್ ಹಿಯರ್? a 0 ಇತ್ತಂದರೆ x² 0 ಆಗಿಬಿಡ್ತೈತಿ. ಇದು ಲೀನಿಯರ್ ಇಕ್ವೇಷನ್ ಬಂದ್ಬಿಡ್ತದೆ. ಲೀನಿಯರ್ ಇಕ್ವೇಷನ್ ಅಂದರೆ ಯಾರ್ತೇನು? ದಟ್ ವೈಲೇಟ್ಸ್ ದ ಡೆಫಿನೇಷನ್ ಆಫ್ ಅವರ್ ಕ್ವಾಡ್ರಾಟಿಕ್ ಇಕ್ವೇಷನ್. ದೇರ್ಫೋರ್ ವಿ ಕಾಲ್ ದಿಸ್ ಇಕ್ವೇಷನ್ ಆಸ್ ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಲಿಕ್ಕೆ ದೇರ್ ಆರ್ 3 ಟೈಪ್ಸ್. ಓಕೆ, ದೇರ್ ಆರ್ 3. ಸೊ ಫಾರ್ ಅವರ್ ಡಿಸ್ಕಷನ್ ವಿಲ್ ಕಂಟಿನ್ಯೂ ವಿತ್ ಓನ್ಲಿ 3 ಟೈಪ್ಸ್. ದ ಫಸ್ಟ್ ಟೈಪ್ ಈಸ್ ಫ್ಯಾಕ್ಟರೈಸೇಷನ್. Okay, first type. The second type is completing the squares. The second type. And the third type is quadratic formula. Okay, now one by one we will discuss all this thing. That is, what do you mean by factorization method and how we are solving the problems on this. What do you mean by completing the squares and how we are solving the problems on this, and the quadratic formula. One more thing, this quadratic equation, okay, the quadratic equation means the maximum power is x² here. Okay, highest power ಇರ್ತದೆ x² ಇರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗೆ ನಮಗೆ ಯಾವಾಗಲೂ x is equal to 2 ರೂಟ್ ಇರುತ್ತೆ. ನಮಗೆ ಮ್ಯಾಕ್ಸಿಮಮ್ 2 ರೂಟ್ಸ್ ವಿಲ್ ಹ್ಯಾವ್. ಓಕೆ, 2 ರೂಟ್ಸ್ ವಿಲ್ ಹ್ಯಾವ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್, whenever it is related to this particular formula, that is quadratic formula, you are knowing it, what it is? -b plus or minus b² - 4ac divided by 2a. ಇದೇನ್ರಿ ಇದು? x ವ್ಯಾಲ್ಯೂ. ದಟ್ ಈಸ್ ನಥಿಂಗ್ ಬಟ್ ಸೊಲ್ಯೂಷನ್. ಈ ಮೂರು ಮೆಥಡ್ ಒಳಗೆ ಒಂದು ಥಿಂಗ್ ಕಾಮನ್ ಏನಪ್ಪ ಅಂದರೆ ಇಲ್ಲಿ, ಓಕೆ, ಒಂದು ಥಿಂಗ್ ಕಾಮನ್ ಏನಾಗತ್ತಪ್ಪ ಅಂದರೆ ಇಲ್ಲಿ, ಇನ್ ಕೇಸ್ ಈ ಟರ್ಮ್ ಅಂದ್ರೆ b² - 4ac, ಇದಕ್ಕೆ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. In case, okay, this discriminant, if b² - 4ac is greater than 0, okay, greater than 0 ಇತ್ತಂದರೆ roots are real and distinct ಇರ್ತದೆ. ಡಿಸ್ಟಿಂಕ್ಟ್ ಅಂದರೆ ರಿಯಲ್ ನಂಬರ್ಸ್ ಇರ್ಬೋದು, ಇಲ್ಲಾಂದ್ರೆ ಡಿಸ್ಟಿಂಕ್ಟ್ ಅಂದ್ರೆ ಏನು? ಎರಡು ರೂಟ್ ಏನಿರ್ತೈತಿ? ಬೇರೆ ಇರ್ತೈತೆ. x is equal to 2 ರೂಟ್ಸ್ ವಿ ಆರ್ ಹ್ಯಾವಿಂಗ್. ಓಕೆ, x ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಹಿಯರ್ ಡಿ ತೋರಿ, ಇ ತೋರಿ, ಇವೆರಡು ರೂಟ್ ಏನಿರ್ತೈತಿ? ಬೇರೆ ಇರ್ತಾವ ಅಂತ ಅರ್ಥೈತಿ. ಓಕೆ, ಯಾವಾಗಿದು? b² - 4ac ಗ್ರೇಟರ್ ದೆನ್ 0 ಇದ್ದಾಗ. ಇನ್ ಕೇಸ್ ಇಫ್ b² - 4ac ಈಕ್ವಲ್ ಟು 0 ಇತ್ತಂದರೆ ಅವಾಗ ಏನಾಗುತ್ತಪ್ಪ ಅಂದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್.
ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಸೇಮ್ ಅಂತ ಕರಿಬೋದು. ಸೇಮ್ ಅಂದರೆ ಅಂತೇನು, ರಿಯಲ್ ಇರ್ತದೆ, ಆದರೆ ಎರಡು ರೂಟ್ಸ್ ಏನಿರ್ತಾವೆ ಸೇಮ್ ಇರ್ತಾವೆ ಅಂತ ಅರ್ತೀನಿ. ಓಕೆ, ನೆಕ್ಸ್ಟ್ ಈಗ ಲಾಸ್ಟ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಲೆಸ್ ದೆನ್ 0 ಇನ್ ಸಚ್ ಎ ಕೇಸಸ್ ನೋ ರಿಯಲ್ ರೂಟ್ಸ್ ಅನ್ನೋದು ರಿಯಲ್ ಇರೋದಿಲ್ಲ ಅಂತ ಅರ್ತೀವಿ. ಓಕೆ, ನೋ ರಿಯಲ್ ರೂಟ್ಸ್. ನೀವು 10th ಸ್ಟ್ಯಾಂಡರ್ಡ್ ಒಳಗೆ ಇದನ್ನು ಕಲ್ತೀರಿ, ಆದರೆ ಇಲ್ಲಿ ನೋ ರಿಯಲ್ ರೂಟ್ಸ್ ಅಂದಾಗ ಅದನ್ನು ಅಷ್ಟೇ ಬಿಟ್ಬಿಟ್ಟಿರಿ. ಬಟ್ ಇದ್ರ ಕಂಟಿನ್ಯೂಷನ್ ಆಫ್ ದಟ್, ಇದೇನು ಕಂಟಿನ್ಯೂಷನ್ ಮಾಡ್ತಿರಲ್ಲ ಅಂದರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac, ಫಾರ್ ಎಕ್ಸಾಂಪಲ್ ಈ ಕ್ವಾಡ್ರಾಟಿಕ್ ಫಾರ್ಮುಲಾ ಒಳಗೆ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಅಂದರೆ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಬರ್ತದೆ. ರೂಟ್ ಆಫ್ ನೆಗೆಟಿವ್ ಅಂದ್ರೆ ಅದು ರಿಯಲ್ ನಂಬರ್ ಆಗೋದಿಲ್ಲ. ರಿಯಲ್ ನಂಬರ್ ಅಂದ್ರೇನು, ರ್ಯಾಷನಲ್ಲೂ ಅಲ್ಲ, ಇರ್ಯಾಷನಲ್ಲೂ ಅಲ್ಲ, ನ್ಯಾಚುರಲ್ ಅಲ್ಲ, ಕೋಶನ್. ಓಕೆ, ದೆನ್ ಇಟ್ ಇಸ್ ನೈದರ್ ಹೋಲ್ ನಂಬರ್, ರ್ಯಾಷನಲ್ ಯಾವುದೂ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಸೆಟ್ ಆಫ್ ನಂಬರ್ಸ್ ಬರುತ್ತೆ, ಅದೇನಪ್ಪ ಅಂದರೆ ಕಾಂಪ್ಲೆಕ್ಸ್ ನಂಬರ್ಸ್. ಅದು ನಿಮಗೆ ಫಸ್ಟ್ PUC ಸಿಲೆಬಸ್ ಒಳಗದೆ. ಇದನ್ನು ಮುಗಿಸಿಂದ ಅದರ ಕಂಟಿನ್ಯೂಷನ್ ಬರ್ತದೆ ನಮಗಲ್ಲಿ, ದಟ್ ಈಸ್ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಫಸ್ಟ್ PUC ಸಿಲೆಬಸ್ ಸ್ಟಾರ್ಟ್ ಮಾಡುವಾಗ. ಓಕೆ, ನಾವು ಸೊ ಹಿಯರ್ ದೀಸ್ ಆರ್ ಆಲ್ ನಥಿಂಗ್ ಬಟ್ ದ ಬೇಸಿಕ್ ಥಿಂಗ್ಸ್ ಅಬೌಟ್ ದಿಸ್, ದಟ್ ಈಸ್ ರೂಟ್ಸ್, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. Now the next part, the very important thing, now we shall start about the first method, that is factorization. ಇದು ಹೆಂಗೆ ಸಾಲ್ವ್ ಮಾಡ್ತೀವಿ, ಈ ಮೆಥಡ್ದಿಂದ ಹೆಂಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಅನ್ನೋದು ಲಕ್ಷ ಕೊಟ್ಟು ನೋಡೋಣ ಈಗ. ಓಕೆ, ಫ್ಯಾಕ್ಟರೈಸೇಷನ್ ಮೆಥಡ್. Factorization method. Okay, if factorization method ಒಳಗೆ ನೀವು ಫಸ್ಟ್ ಪ್ರಾಬ್ಲಮ್ ತೊಗೊಳ್ಳೋ. ಪ್ರಾಬ್ಲಮ್, ಲೆಟ್ ಅಸ್ ಲುಕ್ ಆನ್ ಟು ದ ಪ್ರಾಬ್ಲಮ್. ದ ಫಸ್ಟ್ ಒನ್, 3x square plus 4x minus 4 equal to 0. ಓಕೆ, 3x square plus 4x minus 4 equal to 0. ಇದೊಂದು ಸಿಂಪಲ್ ಪ್ರಾಬ್ಲಮ್ ಅದ. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ಫ್ಯಾಕ್ಟರೈಸ್ ಅಂದರೆ ಏನು ಅಂತ ನೋಡೋಣ. First of all, a and c here we have to multiply it. Okay, ಏನು ಬರ್ತದೆ ನೋಡ್ರಿ, a ಮತ್ತು c ಮಲ್ಟಿಪ್ಲೈ ಮಾಡಿ 3 4s ಎಷ್ಟು ಬರ್ತದೆ, 12 ಬರ್ತದೆ. ಓಕೆ, 3 4s 12. ಈ 12ನ ಹೆಂಗೆ ತೊಗೋಬೇಕಂದ್ರೆ, ಓಕೆ, ಈ 4ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ 3x ಸ್ಕ್ವೇರ್ ಪ್ಲಸ್ ದಿಸ್ ಟರ್ಮ್ನ ಈ 4xನ ಒಡ್ಕೋಬೇಕು, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋ, ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಹೆಂಗೆ ಫ್ಯಾಕ್ಟರೈಸ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡೋಣ 12 ಬರಬೇಕು. After multiplying it we should get 12 and addition we should get it as 4. ಆ್ಯಡ್ ಮಾಡುವಾಗ 4 ಬರಬೇಕು, ಮಲ್ಟಿಪ್ಲೈ ಮಾಡುವಾಗ 12 ಬರಬೇಕು. ಅಂದರೆ ನೋಡ್ರಿ ಏನಾಗುತ್ತೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ 6 ಮತ್ತು 2 ತೊಗೊಳ್ಳೋ. 6 2s 12. ಈಗ 6 minus 2 ಎಷ್ಟು ಆಕೈತೆ ರೀ, 4x ಆಗುತ್ತೆ. 6 into 2 that is nothing but here again it is 12 here. ಓಕೆ, ಸೊ ಈ ಹೆಂಗೆ ಹೊಡ್ಕೋಬೋದು ಅಂದರೆ 6 ಮತ್ತು 12 ಅಂತ ತೊಗೋಬೋದು ನಾವಿಲ್ಲಿ. So what we can write here, that is 6x minus 2x minus 4 equal to 0 ಅಂತ ಬರ್ಕೋಬೋದು. ಓಕೆ, ಆ್ಯಡ್ ಮಾಡುವಾಗ ಟರ್ಮ್ ಬರಬೇಕು ಆ್ಯಂಡ್ ಮಲ್ಟಿಪ್ಲೈ ಮಾಡುವಾಗ ಏನಿರಬೇಕು ನಮಗಿಲ್ಲಿ 3 4s 12 ಅಂತ ಬರಬೇಕಿಲ್ಲಿ. ಓಕೆ, ದಟ್ ಈಸ್ ಅವರ್ ಮೆಥಡ್ ಟು ಫ್ಯಾಕ್ಟರೈಸ್ ಇಟ್. ಈಗ ಏನು ಬರ್ತೈತೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇವು ಎರಡರೊಳಗೆ ಏನು ಕಾಮನ್ ಟರ್ಮ್ ತೊಗೋಬೋದು ನಾವಿಲ್ಲಿ, 3x ಕಾಮನ್ ತೊಗೊಂಡ್ರೆ ಏನು ಉಳಿತೈತೆ ನಮಗಿಲ್ಲಿ, x ಪ್ಲಸ್ 2. ಇಲ್ಲಿ -2 ಕಾಮನ್ ತೊಗೊಂಡ್ರೆ x plus 2 ಉಳ್ಕೋತದ ಈಕ್ವಲ್ ಟು 0. ಹಿಯರ್ ದೀಸ್ 2 ಟರ್ಮ್ಸ್ ಶುಡ್ ಆಲ್ವೇಸ್ ಬಿ ಸೇಮ್. ಇವೆರಡು ಟರ್ಮ್ಸ್ ಏನಿರಬೇಕು, ಸೇಮ್ ಇರಬೇಕು. ಅವಾಗ ಮಾತ್ರ ನಾವು ಮಾಡುವಂಥ ಪ್ರಾಬ್ಲಮ್ ಕರೆಕ್ಟ್ ಅದ ಅಂತ ಅರ್ತೀರಿ. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ 3x minus 2. ಓಕೆ, 3x minus 2 ಇಂಟು ಏನಾಗುತ್ತೆ ನಮಗಿಲ್ಲಿ x minus 2ನ ಕಾಮನ್ ತೊಗೊಂಡು, x minus 2 ಕಾಮನ್ ತೊಗೊಂಡ್ರೆ 3x minus 2 ಉಳ್ಕೋತದ ಈಕ್ವಲ್ ಟು 0. ನಾವು ವಾಟ್ ವಿ ಕ್ಯಾನ್ ಡೂ ಈಸ್ 3x minus 2 equal to 0 and x minus 2 equal to 0. ಇಲ್ಲಿ x equal to ಏನಾಗತ್ತಪ್ಪ ಅಂದರೆ 2/3 ಆಗುತ್ತೆ ಆ್ಯಂಡ್ x equal to ಏನಾಗುತ್ತೆ ವ್ಯಾಲ್ಯೂ ಇದು 2 ಆಗುತ್ತೆ. ದಟ್ ಈಸ್ ಯುವರ್ ರಿಕ್ವೈರ್ಡ್. ಓಕೆ, ಸಾರಿ ಇಟ್ ಈಸ್ ಪ್ಲಸ್ ಹಿಯರ್, ಇದು ಪ್ಲಸ್ ಐತಿ, ವ್ಯಾಲ್ಯೂ ಏನು ಬರ್ತೈತಿ ಇಲ್ಲಿ -2. ದಟ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ದೇರ್ ಫಾರ್ ಹಿಯರ್ ದ ಸೊಲ್ಯೂಷನ್ x equal to 2/3 ಅನ್ನೋದು ಸೊಲ್ಯೂಷನ್ ಆಗುತ್ತೆ. ಇಲ್ಲಾಂದ್ರೆ ರೂಟ್ ಅಂತ ಕರಿಬೋದು, ಇಲ್ಲಾಂದ್ರೆ 0th ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬೋದು. ಓಕೆ, ಭಾಳ ಸಿಂಪಲ್ ಪ್ರಾಬ್ಲಮ್ ಇದೇನಿದು, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ನಾವು ದ ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಒನ್. ಫಾರ್ ಎಕ್ಸಾಂಪಲ್ ಹಿಯರ್ 6x square plus 11x plus 3 equal to 0. ಓಕೆ, ನಾವು ಬೈ ಮೇಕಿಂಗ್ ಯೂಸ್ ಆಫ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಿಯರ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡ್ಕೋಬೇಕು.
ಈ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಬೇಕಪ್ಪ ಅಂದರೆ ಇಲ್ಲಿ 6 3 ಝರ್ ಎಷ್ಟಾಗುತ್ತೆ 18 ಅಂದರೆ ಈ 11x ಹೆಂಗೆ ಮಲ್ಟಿಪ್ಲೈ ಮಾಡಬೇಕಂದ್ರೆ 11x ಹೆಂಗೆ ಮಾಡಬೇಕಂದ್ರೆ ಇದನ್ನು ಮಲ್ಟಿಪ್ಲೈ ಓಕೆ ಹೆಂಗೆ ಹೊಡ್ಕೋಬೇಕಪ್ಪ ಅಂದರೆ ಆ ಎರಡು ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದಾಗ 18 ಬರಬೇಕು, ಆ್ಯಡ್ ಮಾಡಿದಾಗ 11 ಬರಬೇಕು. ಫಾರ್ ಎಕ್ಸಾಂಪಲ್ ಓಕೆ ಯು ಕ್ಯಾನ್ ಟೇಕ್ ಇಟ್ ಆಸ್ 9 and 2. 9 2 ಝರ್ ಎಷ್ಟಾಗತ್ತಪ್ಪ ಇಲ್ಲಿ 6 3 ಝರ್ 18 ಆಗುತ್ತೆ ಇಲ್ಲಿ. ಓಕೆ 9 3 ಝರ್ 6 3 ಝರ್ 18 ಆಗುತ್ತೆ. ಇವೆರಡು ಕೂಡಿಸ್ರಿ ವ್ಯಾಲ್ಯೂ ಏನಾಗುತ್ತೆ ನಮಗಿಲ್ಲಿ 11 ಆಗುತ್ತೆ. ಇನ್ ದಿಸ್ ಮೆಥಡ್ ವಿ ಹ್ಯಾವ್ ಟು ಫ್ಯಾಕ್ಟರೈಸ್ ಇಟ್. ಅಂದರೆ ಏನು ಬರ್ತದೆ ನೋಡ್ರಿ 6x² ಪ್ಲಸ್ 9x ಪ್ಲಸ್ 2x ಪ್ಲಸ್ 3 ಈಕ್ವಲ್ ಟು 0. ಓಕೆ ಎರಡು ಆ್ಯಡ್ ಮಾಡಿ ನೋಡ್ರಿ 9x ಪ್ಲಸ್ 2x 11x ಬಂತು. ಓಕೆ ಇವೆರಡು ಮಲ್ಟಿಪ್ಲೈ ಮಾಡಿ ನೋಡ್ರಿ 9 2 ಝರ್ 18 ಅಂದರೆ 6 3 ಝರ್ 18 ಎರಡಕ್ಕೂ ಸಮ ಇರಬೇಕು. Okay, now what things I can take common here? From these two things I can take here 3 common. 3x common ತೊಗೊಂಡ್ರೆ ಏನು ಉಳಿತದೆ ನೋಡ್ರಿ ಇಲ್ಲಿ x plus 3 3s are 9 plus ಇಲ್ಲಿ 2 common ತೊಗೊಂಡ್ರೆ okay so here instead of writing it as 9x plus 2x ಇದನ್ನು 2x plus 9 ಅಂತ ಬರ್ಕೊಳ್ಳು. ಓಕೆ 2x plus 9 ಅಂತ ಬರ್ಕೊಳ್ಳು. ಅಂದರೆ ಏನಾಗತ್ತಪ್ಪ ಅಂದರೆ ಇಲ್ಲಿ ಎರಡು ಟರ್ಮ್ಸ್ ಒಳಗೆ ಏನು ಕಾಮನ್ ತೊಗೊಂಡ್ರೆ 2x ಕಾಮನ್ ತೊಗೊಂಡ್ರೆ so what is the remaining part here 3x 3 2s are 6 x into x x square plus 1 plus ಇಲ್ಲಿ ನಾವು ಏನು ಕಾಮನ್ ತೊಗೋಬೇಕಂದ್ರೆ 3x ಉಳಿಬೇಕು. 3x ಉಳಿಬೇಕಂದ್ರೆ ಇಲ್ಲಿ 3 ಕಾಮನ್ ತೊಗೊಂಡಾಗ 3x ಉಳಿತದೆ. 3 3s are 9 ಓಕೆ ಇವೆರಡು ಟರ್ಮ್ಸ್ ಒಳಗೆ 3 ಕಾಮನ್ ತೊಗೋತೀನಿ. 3 3s are 9x plus 1 equal to 0. that means here also we got 3x plus 1 3x plus 1 ಬಂತಿಲ್ಲಿ. ಈಗ ನೆಕ್ಸ್ಟ್ 3x plus 1 ಅನ್ನು ಕಾಮನ್ ತೊಗೊಳ್ಳೋ ಇಂಟು ಏನು ಉಳಿತದೆ ನೋಡ್ರಿ ಟರ್ಮ್ ಈಗ 2x plus 3 ಉಳ್ಕೋತು ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಹಿಯರ್ 0. ದಟ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ನಾವು ಹಿಯರ್ ವಿ ಹ್ಯಾವ್ ಟು ಫ್ಯಾಕ್ಟರೈಸ್ ಅಂದ್ರೆ ಏನು ಸೆಪ್ರೇಟ್ ಮಾಡ್ಕೋಬೇಕು. ದಟ್ ಈಸ್ 3x plus 1 ಈಕ್ವಲ್ ಟು 0 ಆಗುತ್ತೆ ಆ್ಯಂಡ್ 2x plus 3 ಈಕ್ವಲ್ ಟು ವ್ಯಾಲ್ಯೂ ಇಟ್ ಈಸ್ 0. ನಾವು ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ವ್ಯಾಲ್ಯೂ. ದಟ್ ಈಸ್ 3x ಈಕ್ವಲ್ ಟು -1 x ಈಕ್ವಲ್ ಟು -1/3 ಆ್ಯಂಡ್ 2x equal to -3 x equal to -3/2. This is your required result. So therefore the roots are -1/3 and -3/2. That is your required result. Very very simple problems that is related to our factorization method. Okay ಈ factorization method ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ನ ಹೋಮ್ವರ್ಕ್ ಕೊಡ್ತೀನಿ. ಓಕೆ problems on homework on factorization method. First problem that is 2x square minus 5x plus 3 equal to 0. Then second one x square minus 3x minus 10 equal to 0. Okay ಇವೆರಡು ಪ್ರಾಬ್ಲಮ್ಸ್ ಏನದ ನೀವು ಹೋಮ್ವರ್ಕ್ ತೊಗೋಬೋದು. ಬೇಕಾದ್ರೆ ಇನ್ನೊಂದು ತೊಗೊರಿ ಥರ್ಡ್ ಒನ್ 2x square plus x minus 6 equal to 0. Try to solve these three problems as your homework. Okay dear friends, this is all about the topic called as factorization method. ಈಗ ನೆಕ್ಸ್ಟ್ ಮೆಥಡ್ ಯಾವುದಪ್ಪ ಅಂದರೆ ಓಕೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಮೆಥಡ್ಸ್ಗೆ ಹೋಗೋಣ. ನೀವು ಏನೇ ಪ್ರಾಬ್ಲಮ್ಸ್ ಮಾಡಿರಲಿಲ್ಲ ಯುವ ಸೇಮ್ ಪ್ರಾಬ್ಲಮ್ಸ್ಗೆ ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಮೆಥಡ್ದಿಂದ ಸಾಲ್ವ್ ಮಾಡ್ಕೋಬೋದು, ಅಡ್ಡಿಲ್ಲ. ಈಗ ಏನೇನು ಮಾಡಿರಲಿ ಇದೇ ಮೆಥಡ್ಲಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಕೂಡ ಮಾಡ್ಕೋಬೋದು. ಓಕೆ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ completing the squares. ಓಕೆ ಇದನ್ನು ಫಸ್ಟ್ ಪ್ರಾಬ್ಲಮ್ ಮುಖಾಂತರ ಸ್ಟಾರ್ಟ್ ಮಾಡೋದು. ಪ್ರಾಬ್ಲಮ್ಸ್ ಅಂದರೆ ಫಸ್ಟ್ ಒನ್ ವಿ ಶಾಲ್ ಲುಕ್ ಇನ್ ಟು ದ ಪ್ರಾಬ್ಲಮ್ ದಟ್ ಈಸ್ x square plus 4x minus 5 equal to 0. ಓಕೆ ಈಗ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಅಂದರೆ a plus b whole square ಫಾರ್ಮುಲಾ ಗೊತ್ತಿರಬೇಕು. a plus b whole square ಫಾರ್ಮುಲಾ ಗೊತ್ತಿರಬೇಕು. a plus b whole square ಫಾರ್ಮುಲಾ ಏನದ ನಮಗಿಲ್ಲಿ a square plus 2ab plus b square ಇದು ನಿಮ್ಮದು ಫಾರ್ಮುಲಾ. ಓಕೆ a square plus 2ab plus b square ಫಾರ್ಮುಲಾ ಇದು. ಅದೇ ರೀತಿ a minus b whole square ಫಾರ್ಮುಲಾ ಏನದ a square minus 2ab plus b square. These two are the formulas related to our a plus b whole square and a minus b whole square. ಈಗ ಇದು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನೋಡಬೇಕು. ಈಗ ಫಸ್ಟ್ ಆಫ್ ಆಲ್ ಇವೆರಡು ಟರ್ಮ್ಸ್ನ ತೊಗೋಬೇಕು. ಫಸ್ಟ್ ಟೂ ಟರ್ಮ್ಸ್ನ ತೊಗೋಬೇಕು. ಏನದು ನೋಡ್ರಿ x square plus 4x ಅದ. ದೇರ್ ಆರ್ ಟೂ ಮೆಥಡ್ಸ್ ಆಫ್ ಸಾಲ್ವಿಂಗ್ ಇಟ್. ಓಕೆ ಈಗ ಜನರಲ್ ಮೆಥಡ್ ಹೇಳ್ತೀನಿ, ಶಾರ್ಟ್ಕಟ್ ಮೆಥಡು ನಿಮಗೇನದ ಹೇಳ್ತೀನಿ ನಾನು. ಓಕೆ ಸೊ ವಾಟ್ ವಿ ಗೆಟ್ ಹಿಯರ್
ಈ 4x ನಾವು 2x, ಓಕೆ, 2x ಇಂಟು 2 ಅಂತ ಬರೀಬೋದು. ಅಂದರೆ 2 2s are 4 ಆಗುತ್ತೆ, ಎಕ್ಸ್ ಹಿಂಗಿದ್ದಂಗೆ ಉಳಿತದೆ. 2 2s are 4x ಸೇಮ್ ಟೈಮ್ ಉಳಿತೈತಿ. ಅಂದರೆ ಏನಾಯ್ತಪ್ಪ ಅಂದ್ರಲ್ಲಿ ಎ ಸ್ಕ್ವೇರ್, ಇದು ಎ ಸ್ಕ್ವೇರ್, ಇದು ಪ್ಲಸ್ 2ab, ಹೌದಾ? ಎ ಸ್ಕ್ವೇರ್ ಪ್ಲಸ್ 2ab, ಇದು ಎ ಆಯಿತು. ಎ ಅಂದರೆ ಇಲ್ಲಿ ಹೆಂಗಿದ್ದಂಗೆ ಇರಬೇಕು ಎಕ್ಸ್ ಇಲ್ಲಿ, ಓಕೆ. ದೆನ್ ಬಿ ಅಂದರೆ ವ್ಯಾಲ್ಯೂ ಏನಾಯಿತು 2 ಆಯಿತು. ಈಗ ಬಿ 2 ಆಯ್ತು ಅಂದರೆ ನಮಗೇನು ಉಳಿಬೇಕಿಲ್ಲಿ ಬಿ ಸ್ಕ್ವೇರ್ ಬರಬೇಕು. ಈ ಬಿ ಸ್ಕ್ವೇರ್ ಬರಬೇಕಂದ್ರೆ ಏನು ಮಾಡ್ಬೇಕು ನಾವಿಲ್ಲಿ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆ್ಯಡ್ ಮಾಡಿದ್ವಿ ಅಂದರೆ ಮೈನಸ್ ಬಿ ಸ್ಕ್ವೇರ್ ಕೂಡ ಮಾಡ್ಕೋಬೇಕಾಗ್ತದೆ. ಸೊ ವಾಟ್ ವಿ ಗೆಟ್ ಹಿಯರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ವಿ ಹ್ಯಾವ್ ಟು ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ 2 ಸ್ಕ್ವೇರ್. ಅಂದ್ರೆ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಮತ್ತು ಇದು ಹೊಳ್ಳಿ -5ನ ಉಳ್ಕೋತೈತಿ ಇಲ್ಲಿ ಟರ್ಮ್ ಈಕ್ವಲ್ ಟು 0. ಈಗ ಈ ಟರ್ಮ್ ವ್ಯಾಲ್ಯೂ ಏನಾಗತ್ತೆ ನೋಡ್ರಿ, ಇದೇನು ಪೋರ್ಷನ್ ಅದಲ್ಲ ಈ ಪೋರ್ಷನ್ ವ್ಯಾಲ್ಯೂ ಏನಾಗತ್ತೆ ನೋಡ್ರಿ. ದಟ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದರ ವ್ಯಾಲ್ಯೂ ಏನಾಯ್ತದು ವಾಟ್ ಇಸ್ ದಿಸ್, ದಟ್ ಈಸ್ ನಥಿಂಗ್ ಬಟ್ ಹಿಯರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಆಯಿತು. ಏನು ಬರ್ತೈತೆ ನೋಡ್ರಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಓಕೆ. ಮೈನಸ್ ಏನು ಉಳ್ಕೋತ ನಮಗಿಲ್ಲಿ -4 -5 ಈಕ್ವಲ್ ಟು 0. ಅಂದರೆ ಏನಾಯಿತು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಓಕೆ, -9 ಈಕ್ವಲ್ ಟು 0. ಓಕೆ, ಫಸ್ಟ್ ಥಿಂಗ್. ನೆಕ್ಸ್ಟ್ ವಾಟ್ ವಿ ಗೆಟ್ ಹಿಯರ್ ಎಕ್ಸ್ ಪ್ಲಸ್ 2, ಓಕೆ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಬರುತ್ತೆ. ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ 9 ಬರುತ್ತೆ. ಈಗ ಏನಪ್ಪ ಅಂದ್ರೆ ಸ್ಕ್ವೇರ್ ಅದ, ಈ ಸ್ಕ್ವೇರ್ ಆ ಕಡೆ ಹೋಗ್ಬೇಕಂದ್ರೆ ಏನಾಗುತ್ತೆ ನಮಗಿಲ್ಲಿ ಎಕ್ಸ್ ಪ್ಲಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9 ಬರ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ವಿ ಆರ್ ಹ್ಯಾವಿಂಗ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಕ್ವಲ್ ಟು 9 ತೊಗೊಂಡ್ರೆ ಇದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 9 ಬರ್ತೈತಿ. ಓಕೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ ಕೇಸ್ ನಿಮಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಇತ್ತಂದರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 4 ಆಗಿರುತ್ತೆ. ಸ್ಕ್ವೇರ್ನ ಆ ಕಡೆ ತೊಗೊಂಡ್ರೆ ಅಂದರೆ ಎರಡು ಕಡೆ ರೂಟ್ ತೊಗೋತೀನಿ. ಆದರೆ ಇನ್ ಕೇಸ್, ಓಕೆ, ಇನ್ ಕೇಸ್ ಇಫ್ ಯು ಹ್ಯಾವ್, ಓಕೆ, 3 ಸ್ಕ್ವೇರ್ ಈಕ್ವಲ್ ಟು 9 ಇತ್ತತ್ತೆ ಕೊಡ್ರಿ. 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಇತ್ತಂದರೆ ಅವಾಗ 3 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9 ಬರೆಯಂಗಿಲ್ಲ. ದಿಸ್ ಈಸ್ ಆಬ್ಸಲ್ಯೂಟ್ಲಿ ರಾಂಗ್. ವೈ? ಬಿಕಾಸ್ ಇದು ತಪ್ಪು ಯಾಕಾಗತ್ತಪ್ಪ ಅಂದರೆ ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9 ಇತ್ತಂದರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3. ಇದು ಎಕ್ಸ್ ಅನ್ನೋದು ವೇರಿಯೇಬಲ್ ಇತ್ತು ಇಲ್ಲಿ, ಆದರೆ ಇಲ್ಲಿ ಏನದ 3 ಅನ್ನೋದು ಕಾನ್ಸ್ಟೆಂಟ್ ಅದ. ಇದು ಭಾಳ ಲಕ್ಷ ಕೊಟ್ಟು ನೋಡಬೇಕಾಗ್ತದೆ. ಓಕೆ, 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆಬ್ವಿಯಸ್ಲಿ, ಬಟ್ 3 ಇಸ್ ನಾಟ್ ಈಕ್ವಲ್ ಟು ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ರೂಟ್ 9 ಬರ್ಕೊಳ್ಳೋಂಗಿಲ್ಲ, ಮಿಸ್ಟೇಕ್ ಆಗುತ್ತೆ. ವಿ ಹ್ಯಾವ್ ಟು ರೈಟ್ ಹಿಯರ್ ದಟ್ ಈಸ್ ಕಂಪಲ್ಸರಿ ರೂಟ್ 9 ಓನ್ಲಿ. ಬಟ್ ವೇರೇಸ್ ಇಟ್ ಈಸ್ ಅ ವೇರಿಯೇಬಲ್ ಇದ್ದಾಗ ಅವಾಗ ಏನದ ನೀವು ಪ್ಲಸ್ ಆರ್ ಮೈನಸ್ ಬರಿಬೇಕಾಗ್ತದೆ. ಓಕೆ, ದ ಫಸ್ಟ್ ಥಿಂಗ್. ನಾವು ಇನ್ ದ ಸೇಮ್ ಮ್ಯಾನರ್, ಓಕೆ, ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಪ್ಲಸ್ ಆರ್ ಮೈನಸ್ ರೂಟ್ 9 ಬಂತು ಅಂದರೆ ವ್ಯಾಲ್ಯೂಸ್ ಏನಾಗುತ್ತೆ ನೋಡ್ರಿ, ಎಕ್ಸ್ ಪ್ಲಸ್ 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಬತ್ತು ನಮಗಿಲ್ಲಿ ಈ 2ನ ಆ ಕಡೆ ತೊಗೊಂಡ್ರೆ -2 ಪ್ಲಸ್ ಆರ್ ಮೈನಸ್ 3. ದೇರ್ ಫೋರ್ ದ ಟೂ ರೂಟ್ಸ್ ಆರ್ ಎಕ್ಸ್ ಈಕ್ವಲ್ ಟು -2 ಪ್ಲಸ್ 3 ಆರ್ ಅಥವಾ ಆ್ಯಂಡ್ ಎಕ್ಸ್ ಈಕ್ವಲ್ ಟು -2 -3. ಆಗ ಅದನ್ನು ಸಾಲ್ವ್ ಮಾಡ್ಕೋರಿ. ವ್ಯಾಲ್ಯೂ ಏನು ಬತ್ತು ನಮಗಿಲ್ಲಿ ಇಲ್ಲಿ 1 ಬರುತ್ತೆ, ಇಲ್ಲಿ -5 ವ್ಯಾಲ್ಯೂ ಬರ್ತೈತಿ. ಓಕೆ, ದಟ್ ಈಸ್ ಅ ರಿಕ್ವೈರ್ಡ್ ರಿಸಲ್ಟ್. ಇದೊಂದು ಮೆಥಡ್ ಅದ. ಓಕೆ, ಇದೊಂದು ಮೆಥಡ್ ಅದ. ಇದಕ್ಕೆ ಇನ್ನೊಂದು ವೆರಿ ವೆರಿ ಶಾರ್ಟ್ಕಟ್ ಮೆಥಡ್. ಓಕೆ, ನಾವು ವಿ ಶಾಲ್ ಡಿಸ್ಕಸ್ ಅಬೌಟ್ ದಿ ಶಾರ್ಟ್ಕಟ್ ಮೆಥಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೈಟ್. ಅದು ಏನಂತ ನೋಡೋಣ. ಆರ್ ಓಕೆ, ಶಾರ್ಟ್ಕಟ್ ಮೆಥಡ್ ಫಾರ್ಮುಲಾ ಏನು ಕ್ವಶನ್ ಏನದ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5, ಸಾರಿ ಇಟ್ ಈಸ್ -5 ಈಕ್ವಲ್ ಟು 0 ಅದ. ಭಾಳ ಸಿಂಪಲ್ ಅದ. ಈ 4 ಅದ, ಮಿಡಲ್ ಮೋಸ್ಟ್ ಪೋರ್ಷನ್ ವಾಟ್ ಇಟ್ ಈಸ್ 4 ಇದೆಯಾ? ಓಕೆ, ಐ ವಿಲ್ ಅಂಡರ್ಲೈನ್ ಇಟ್. ಇಲ್ಲಿ ವಿ ಶುಡ್ ಹ್ಯಾವ್ ಐದರ್ 1x ಸ್ಕ್ವೇರ್ ಆರ್ 4x ಸ್ಕ್ವೇರ್ 9x ಸ್ಕ್ವೇರ್. ಓಕೆ, ಈ ರೀತಿ ಕಂಪ್ಲೀಟ್ ಸ್ಕ್ವೇರ್ ಇರಬೇಕು. ಈಗ 2 ತೊಗೊಂಡ್ರೆ ಕಂಪ್ಲೀಟ್ ಸ್ಕ್ವೇರ್ ಆಗೋದಿಲ್ಲ ಅದು. ಈ ಫಾರ್ ಎಕ್ಸಾಂಪಲ್ ಇಯರ್ 2x ಸ್ಕ್ವೇರ್ ಇದ್ರೆ ಅದನ್ನು ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರಬೇಕಾಗತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಯು ಹ್ಯಾರ್ ಹ್ಯಾವಿಂಗ್ 4x ಸ್ಕ್ವೇರ್ ಇತ್ತಂದರೆ ಇದನ್ನು 2x ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಆ ರೀತಿ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನು ಜಸ್ಟ್ ಹೇಳ್ತೇನೆ ನೋಡ್ರಿ. ಇಲ್ಲಿ 4 ಅದ, ಇಲ್ಲಿ 4 ಡಿವೈಡ್ ಬೈ 2 ಮಾಡ್ಕೊಡ್ದು. 4 ಡಿವೈಡ್ ಬೈ 2 ಅಂದರೆ ಎಷ್ಟಾಗತ್ತೆ ವ್ಯಾಲ್ಯೂ ನಮಗಿಲ್ಲಿ 2 ಬರ್ತೈತಿ. ಓಕೆ, ಪೇ ಅಟೆನ್ಷನ್ ರಿಗಾರ್ಡಿಂಗ್ ದಿಸ್. 4 ಡಿವೈಡ್ ಬೈ 2 ಯಾವ್ದು ಬೇಕಾದ ವ್ಯಾಲ್ಯೂ ಇದ್ರೆ ಡಿವೈಡ್ ಬೈ 2 ಮಾಡ್ಕೊರಿ. 5 ಬೈ 2 ಇತ್ತಂದ್ರೆ ಡಿವೈಡ್ ಬೈ 2 ಮಾಡ್ಕೊಡ್ರಿ. ಓಕೆ, 4 ಬೈ 2 ವ್ಯಾಲ್ಯೂ ಇಸ್ 2 ಹಿಯರ್. ಈ 2 ಹೆಂಗೆ ಬಂತು ನಮಗಿಲ್ಲಿ 4 ಬೈ 2 ಮಾಡಿದಾಗ.
ಈ ಟೂನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಟರ್ಮ್ ಏನದ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಾ ಅಂದರೆ ನಮಗಿಲ್ಲಿ ಓಕೆ ಇಲ್ಲಿ ನೋಡ್ರಿ ಏನದ ನಮಗಿಲ್ಲಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಆಯ್ತದು ಪ್ಲಸ್ ಓಕೆ ದಿಸ್ 4x ಆ್ಯಸ್ ಇಟ್ ಈಸ್ ಈಗ ಇದನ್ನು ಟೂನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ 4/2 ಬಂತು ಇಲ್ಲೇನದ ಕೋಎಫಿಷಿಯಂಟ್ 1 ಐತಿ 1 ಆ್ಯಂಡ್ ದ ರಿಮೈನಿಂಗ್ ಪಾರ್ಟ್ ಈಸ್ 2 ಹಿಯರ್ ದಟ್ ಮೀನ್ಸ್ 2 1s ಆರ್ ಏನು ವ್ಯಾಲ್ಯೂ ಬತ್ತು ನಮಗಿಲ್ಲಿ 2 ಬಂತು ದಿಸ್ ವ್ಯಾಲ್ಯೂ 2 ವಿ ಗಾಟ್ ದಟ್ ಈಸ್ ನಥಿಂಗ್ ಬಟ್ ಹಿಯರ್ ಬಿ ವ್ಯಾಲ್ಯೂ ಅಂದ್ರೆ ನಾವು ಇಲ್ಲೇನು ಮಾಡಬೇಕಾಗಿತ್ತು ಅಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಬೇಕಾಗೈತಿ ಅದು ನಮಗೆ ವ್ಯಾಲ್ಯೂ ಡೈರೆಕ್ಟಾಗಿ ಸಿಕ್ತು ಏನು ಸಿಕ್ತಿರಲ್ಲಿ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮೈನಸ್ 5 ಈಕ್ವಲ್ ಟು 0 ಇಸ್ ಇಟ್ ಕ್ಲಿಯರ್ ಎವ್ರಿ ಒನ್ ಹೌ ವಿ ಗಾಟ್ ದಿಸ್ ವ್ಯಾಲ್ಯೂ ಓಕೆ ಈಗ ನೋಡ್ರಿ ಈಗ ಈ ಹೋಲ್ ಟರ್ಮ್ ಏನಾಗುತ್ತೆ ನೋಡ್ರಿ ನಮಗೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗಿಬಿಡ್ತೈತಿ ನೆಕ್ಸ್ಟ್ ಏನು ಉಳಿತು -4 - 5 ಈಕ್ವಲ್ ಟು 0 ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ -9 ಈಕ್ವಲ್ ಟು 0 ಬಂದುಬಿಡ್ತು ಯಾವ ಸ್ಟೆಪ್ಪಿಗೆ ಬಂತು ನಮಗಿಲ್ಲಿ ಇಲ್ಲೇ ಡೈರೆಕ್ಟ್ಲಿ ಈ ಸ್ಟೆಪ್ಪಿಗೆ ನಾವು ಬಂದುಬಿಟ್ಟಿವಿ ಇಲ್ಲಿ ವಿ ಗಾಟ್ ಟು ದಿಸ್ ಪರ್ಟಿಕ್ಯುಲರ್ step here very simple thing either you can solve by this particular method okay completing the squares or either you can solve by this very simple and a shortcut method it is okay ಇದರ ಮೇಲೆ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ನಾವು ನೋಡೋದು ಈಗ ನೆಕ್ಸ್ಟ್ ಪ್ರಾಬ್ಲಮ್ okay next question second question is 9x square minus 15x plus 6 equal to 0 okay 9x square minus 15x plus 6 equal to 0 ಇದು ಸಿಂಪಲ್ ಕ್ವಶನ್ ಅದ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಸೇಮ್ ಆಸ್ ಇಟ್ ಈಸ್ ಓಕೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಫಾರ್ಮ್ದಿಂದ ಈ 9x ಅದಲ್ಲ ಇದನ್ನು 3x ಹೋಲ್ ಸ್ಕ್ವೇರ್ ಅಂತ ಬರೀಬೋದು ಒನ್ ಥಿಂಗ್ then minus 15x as it is okay minus 15x as it is next ಈಗ ಇಲ್ಲಿ 15 ಅದ ಇಲ್ಲಿ 15 ಡಿವೈಡ್ ಬೈ ಏನು ಮಾಡ್ಕೋಬೇಕು ನಾವಿಲ್ಲಿ 2 ಮಾಡ್ಕೋಬೇಕು ಈ 15/2 ನ 2 ಟರ್ಮ್ಸ್ ಒಳಗೆ ಡಿವೈಡ್ ಮಾಡ್ಕೋಬೇಕು ಹೆಂಗಪ್ಪ ಅಂದರೆ ಒಂದು 3 ಬರಬೇಕು ಇದನ್ನು ಬೇಕಾದ್ರೆ ಎಕ್ಸ್ ಅಂತ ತೋಡಿರ್ಬೇಕಾರೆ ಓಕೆ ಒಂದು 3x ಬರಬೇಕು ಓಕೆ 3x ಹೆಂಗಿದ್ದಂಗೆ ಬರ್ಕೋತೀನಿ ಅಂದರೆ ಏನು ಉಳಿ 3xಗೆ ಏನು ಮಲ್ಟಿಪ್ಲೈ ಮಾಡಿದಾಗ 15/2 ಬರ್ತೈತಿ ಅಂದ್ರೆ 3 5s are 15/2 ಇವೆರಡು ಮಲ್ಟಿಪ್ಲೈ ಮಾಡ್ರಿ 3 5s are 15/2 x ಬರ್ತೈತಲ್ಲ that particular value we have to take here what we have to add and subtract now we have to add and subtract 5/2 ಇದೇನ್ರಿ a square minus 2ab ಅಂತ ಅರ್ತಿಲಿ ಪ್ಲಸ್ b square ಏನು ಬತ್ತು ನಮಗಿಲ್ಲಿ 5/2 ಹೋಲ್ ಸ್ಕ್ವೇರ್ ಯಾಕಂದ್ರೆ ಇದು b ಅದ ಓಕೆ b ಇತ್ತಂದ್ರೆ ಪ್ಲಸ್ b ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಮಾಡಬೇಕು minus 5/2 whole square plus 6 that is your required result I will repeat this process once again ಯಾವ್ದು ಬೇಕಾದ ಇಕ್ವೇಷನ್ ಇರಲಿ ಇಲ್ಲಿ ಫಸ್ಟ್ ಟರ್ಮ್ ಇರ್ತದೆ ಕಂಪ್ಲೀಟ್ ಸ್ಕ್ವೇರ್ ಫಾರ್ಮ್ ಒಳಗೆ ಇರಬೇಕು 9x ಸ್ಕ್ವೇರ್ ಇತ್ತಂದ್ರೆ 3x ಹೋಲ್ ಸ್ಕ್ವೇರ್ ಬರ್ಕೋಬೇಕು ಮೈನಸ್ 15x ಇದೇನು 15x ಇರದ ಟರ್ಮ್ನ ಡಿವೈಡ್ ಬೈ 2 ಮಾಡ್ಕೋಬೇಕು 15/2x ಈಗ 15/2x ನ ಏನು ಮಾಡಬೇಕು ಈ ಫಸ್ಟ್ ಟರ್ಮ್ ಏನಲ್ಲ ಇದು a ಟರ್ಮ್ ಆಸ್ ಇಟ್ ಈಸ್ ಬರ್ಕೋತೀವಿ 3x ದೆನ್ ಈ 3x ನ ಏನು ಮಲ್ಟಿಪ್ಲೈ ಮಾಡಿದಾಗ 15/2 ಓಕೆ ಅಂದರೆ ಡಿವೈಡ್ ಮಾಡ್ಕೊಂಡ್ಬಿಟ್ಟಿರ್ಬೇಕಾರೆ ನಿಮಗೆ ಏನು ಬರ್ತದೆ ನೋಡ್ರಿ 15/3 ದಟ್ ಈಸ್ 5/2 ಬಂತು ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು ನಮಗಿಲ್ಲಿ 15/2x ಬರಬೇಕು ವೆರಿ ಸಿಂಪಲ್ ದ್ಯಾಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಬಿ ಯು ಹ್ಯಾವ್ ಟು ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಇಟ್ಸ್ ಸ್ಕ್ವೇರ್ ಈಗ ಈ ಟರ್ಮ್ ಏನಾಗುತ್ತೆ ನೋಡ್ರಿ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಅರ್ಥಲ್ಲಿ ಅಂದರೆ ಏನು ಉಳಿತೈತೆ ನೋಡ್ರಿ 3x ಮೈನಸ್ 5/2 whole square 3x minus 5/2 whole square minus of 25 divided by 4 plus 6 very simple equal to 0 equal to the value is 0 ಈಗ ಇದನ್ನ ಏನು ಮಾಡ್ಕೋಬೇಕು ಸಿಂಪ್ಲಿಫೈ ಹೆಂಗೆ ಮಾಡ್ಕೋತೀರಾ ದಟ್ ಈಸ್ 3x minus 5/2 whole square minus of you have to take the LCM here and then you have to solve it that is nothing but here 25 or else both the term you take it to the RHS 25 divided by 4 minus 6 which is equal to 6 4s are 24 25 minus 24 1/4 okay which is equal to 3x minus 5/2 whole square ಈಗ next as it is ಏನು ಮಾಡ್ಬೇಕು ಹೇಳ್ರಿ next step ಏನದ ನೋಡ್ರಿ okay the next step is here okay so here what we get here 3x plus 3x minus 5/2 whole square equal to 1/4 ಅದ
ಈ ಸ್ಕ್ವೇರ್ ಆ ಕಡೆ ತೊಗೋಬೇಕಂದ್ರೆ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್, ದಟ್ ಈಸ್ ನಥಿಂಗ್ ಬಟ್ 3x ಮೈನಸ್ 5/2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1/4. ಈ ಪ್ಲಸ್ ಆರ್ ಮೈನಸ್ ರೂಟ್ 1/4 ಅಂದ್ರೆ ಬರ್ತೈತಿ 1/2 ಬರ್ತದೆ, ದಟ್ ಈಸ್ 3x ಮೈನಸ್ 5/2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/2. Now take this term to the RHS. Very simple, that is 3x equal to 5/2 plus or minus 1/2. Okay, 5x, okay, 5/2 plus or minus 1/2. ಇಲ್ಲಿ ಡಿನಾಮಿನೇಟರ್ ಎರಡು ಸೇಮ್ ಅದ, ಇಲ್ಲಿ ಡಿನಾಮಿನೇಟರ್ ಎರಡು ಸೇಮ್ ಅದ ಇಲ್ಲಿ. ನೆಕ್ಸ್ಟ್ ಥಿಂಗ್ ಈಸ್ x ಈಕ್ವಲ್ ಟು 1/3 ಇಂಟು 5/2 ಪ್ಲಸ್ ಆರ್ ಮೈನಸ್ 1/2. ದಟ್ ಇಂಪ್ಲಾಯ್ಸ್ x ವ್ಯಾಲ್ಯೂ ಏನು ಬರ್ತದೆ ನಮಗಿಲ್ಲಿ 1/3 ಇಂಟು ಪ್ಲಸ್ ಆ್ಯಡ್ ಮಾಡಿಕೊಂಡು ಫಸ್ಟ್ ಆ್ಯಡ್ ಮಾಡ್ಕೊಂಡ್ರೆ ಏನು ಬರ್ತೈತೆ ನಮಗೆ ರೀ 1/5 ಪ್ಲಸ್ 1/2. ಓಕೆ, ಸಾರಿ ಇಟ್ ಈಸ್ 5/2 ಪ್ಲಸ್ 1/2 ಅಂದ್ರೆ ಏನು ಬರ್ತದೆ 6/2 ಅಂದ್ರೆ ವ್ಯಾಲ್ಯೂ ಎಷ್ಟದ 3 ಬರ್ತೈತಿ. 3 ಕ್ಯಾನ್ಸಲ್ ಆಗಿ ವ್ಯಾಲ್ಯೂ ಎಷ್ಟು ಬರ್ತೈತೆ ನಮಗಿಲ್ಲಿ 1 ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ ಈಸ್ ಇಫ್ ವಿಲ್ ಟೇಕ್ ಮೈನಸ್ ಆರ್ x ಈಕ್ವಲ್ ಟು 1/3 ಇಂಟು 5/3 ಮೈನಸ್ 1/5/2 ಮೈನಸ್ 1/2 ಏನು ಬರ್ತದೆ ನಮಗಿಲ್ಲಿ 5/2, 5 ಮೈನಸ್ 1 ದಟ್ ಈಸ್ 4/2 ಅಂದರೆ 2 2s are 4, the value will be 2/3. So therefore the roots are 1 and 2/3. That is nothing but our simple method, that is completing the squares. Okay, ಇದು ಬಹಳಷ್ಟು ಸಿಂಪಲ್ ಎಕ್ಸಾಂಪಲ್ ಅದು. ಈಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಹೆಂಗೆ ಬರ್ತಾವಪ್ಪ ಅಂದರೆ ನಿಮಗಿಲ್ಲಿ ಇಲ್ಲಿ ಕಂಪ್ಲೀಟ್ ಸ್ಕ್ವೇರ್ ಇರಂಗಿಲ್ಲ ಟರ್ಮ್, ಇಲ್ಲಿ 9x ಅಂತ ಇರಂಗಿಲ್ಲ, 3x ಇರ್ಬೋದು, 5x ಇರ್ಬೋದು. ಆ ರೀತಿ ಪ್ರಾಬ್ಲಮ್ಸ್ ಇದ್ದಾಗ ಹೆಂಗೆ ಸಾಲ್ವ್ ಮಾಡಬೇಕಂತ ನೋಡೋಣ ಇಲ್ಲಿ. ಓಕೆ, ಇನ್ ಸಚ್ ಪರ್ಟಿಕ್ಯುಲರ್ ಕೇಸಸ್ ದ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ತೊಗೊಳ್ಳೋಣ, ದಟ್ ಈಸ್ ಥರ್ಡ್ ಒನ್ 3x² ಮೈನಸ್ 5x ಪ್ಲಸ್ 2 ಈಕ್ವಲ್ ಟು 0. ಇದೊಂದು ಸಿಂಪಲ್ ಪ್ರಾಬ್ಲಮ್ ಅದ. ಇದು ನಾವು ಕಂಪ್ಲೀಟ್ ಸ್ಕ್ವೇರ್ ಒಳಗೆ ಬರೀಲಿಕ್ಕೆ ಬರಂಗಿಲ್ಲ ಒಂದು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ x² ಮೈನಸ್ ಹೋಲ್ ಡಿವೈಡ್ ಬೈ 3 ಮಾಡೋಣ, ಡಿವೈಡ್ ಬೋತ್ ಸೈಡ್ಸ್ ಬೈ 3 ಮಾಡೋಣ. ಅಂದರೆ ಏನು ಉಳಿತೈತೆ ನಮಗಿಲ್ಲಿ 5/3x ಪ್ಲಸ್ 2/3 ಈಕ್ವಲ್ ಟು 0 ಉಳ್ಕೋತು. ಈಗ ಇದು ಪರ್ಫೆಕ್ಟ್ ಸ್ಕ್ವೇರಾಗಿ ಆಗುತ್ತೆ. ಇಲ್ಲಿ 1 ಸ್ಕ್ವೇರ್ ಅದ ಇಲ್ಲಿ. ಓಕೆ, ಲಾಸ್ಟ್ ಪ್ರಾಬ್ಲಮಲ್ಲಿ 9 ಇತ್ತು, ಅದಕ್ಕೆ ಅಲ್ಲಿ 3x ಹೋಲ್ ಸ್ಕ್ವೇರ್ ಅಂತ ಬರೀಲಿಕ್ಕೆ ಬರ್ತಿತ್ತು. ಈಗ ಆ ರೀತಿ ಬರೆಯಕ್ಕೆ ಬರಂಗಿಲ್ಲ ನಮಗೆ. ಅದಕ್ಕೆ ಏನು ಮಾಡೋಣ ಇಲ್ಲಿ x² ಮೈನಸ್ 5/3x. ಈಗ 5/3ನ ಏನು ಮಾಡಬೇಕು ಡಿವೈಡ್ ಬೈ 2 ಮಾಡಬೇಕು. ಡಿವೈಡ್ ಬೈ 2 ಅಂದರೆ 3 2s are 3 ಇಂಟು 2, ದಟ್ ಈಸ್ ನಥಿಂಗ್ ಬಟ್ ಹಿಯರ್ 6 ಓನ್ಲಿ. ಈಗ ಇದನ್ನು ಹೆಂಗೆ ಡಿವೈಡ್ ಮಾಡಬೇಕಂತ ಅಂದರೆ x ಅದ ಇಲ್ಲಿ, ಆ್ಯಂಡ್ ಹಿಯರ್ ವಿ ಆರ್ ಹ್ಯಾವಿಂಗ್ ಹಿಯರ್ ದ ಕಾನ್ಸ್ಟೆಂಟ್ ಟರ್ಮ್ ಇಸ್ 1x ಇಂಟು ವಾಟ್, ದಟ್ ಈಸ್ 5/6 ಓನ್ಲಿ. 1x ಇಂಟು 5/6 ಇಸ್ 5/6 ಓನ್ಲಿ. ಈಗ ಏನು ಪ್ಲಸ್ ಆರ್ ಮೈನಸ್ ಮಾಡಬೇಕು, ಈ ಪ್ಲಸ್ ಆರ್ ಮೈನಸ್ b ಸ್ಕ್ವೇರ್ನ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಏನು ಬರ್ತದೆ ನೋಡ್ರಿ 5/6 ಹೋಲ್ ಸ್ಕ್ವೇರ್ ಮೈನಸ್ 5/6 ಹೋಲ್ ಸ್ಕ್ವೇರ್ ಪ್ಲಸ್ 2/3 ಈಕ್ವಲ್ ಟು 0 ಪ್ಲಸ್ 2/3 ಈಕ್ವಲ್ ಟು 0. ಈಗ ದಿಸ್ ಟರ್ಮ್ ದಟ್ ಈಸ್ ನಥಿಂಗ್ ಬಟ್ ಹಿಯರ್ x ಮೈನಸ್ 5/6 ಹೋಲ್ ಸ್ಕ್ವೇರ್. ಈ ಮೈನಸ್ ಯಾಕೆ ಬರ್ತೈತಪ್ಪ ಅಂದರೆ a² ಮೈನಸ್ ಅದ ಇಲ್ಲಿ, a² ಮೈನಸ್ 2ab ಪ್ಲಸ್ b ಸ್ಕ್ವೇರ್. ದೆನ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋರಿ, 25/36 ಪ್ಲಸ್ 2/3 ಈಕ್ವಲ್ ಟು 0. ಈ ಟರ್ಮ್ನ ಆ ಕಡೆ ತೋರಿ ಎರಡು, LHS ತೋರಿ. ಓಕೆ, LHS ತೋರಿ ಎರಡು, RHS ತೋರಿ, LCM ತೋರಿ, ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂಸ್ನ ಕಂಡುಹಿಡಿಯಿರಿ. ಓಕೆ, ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂಸ್. ಫೈಂಡ್ x ವ್ಯಾಲ್ಯೂಸ್. ಇದನ್ನೈತಿ ನೀವು ಹೋಮ್ವರ್ಕ್ ತೊಗೋಬೋದು. ಇದನ್ನು ಒಂದು ಹೋಮ್ವರ್ಕ್ ತೋರಿ ಕಂಟಿನ್ಯೂಷನ್ ಮಾಡ್ಕೊರಿ, ಕಂಟಿನ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಸ್ ವೆಲ್ ಆಸ್ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ಈ ಮೆಥಡ್ ಮೇಲೆ. On this method, completing the squares, I will give one more homework. Homework on completing the squares. Completing squares. Completing squares. ಏನಪ್ಪ ಅಂದರೆ ಅದು x² minus, okay, x² minus second one 3x minus 10 equal to 0. ಒಂದು third one 4x² plus 3x plus 5 equal to 0. ಇವೆರಡು ಪ್ರಾಬ್ಲಮ್ಸ್ ಏನದ ನೀವು ಹೋಮ್ವರ್ಕ್ನ ತೊಗೋಬೋದು. ಯಾವ ಮೆಥಡ್ ಇದು, ವಿಚ್ ಮೆಥಡ್ ಇಟ್ ಈಸ್ 3, 4 and 5. 5 problems I had given you homework,
ಆ್ಯಂಡ್ ಯು ಕಂಟಿನ್ಯೂ ಇಟ್, ಇದನ್ನು ಕಂಟಿನ್ಯೂ ಮಾಡಬೇಕು. ಇವು ಎರಡು ಟರ್ಮ್ಸ್ನ RHS ತೊಗೊರಿ, ಆಮೇಲೆ LCM ತೊಗೊಳ್ರಿ, ಈ ಸ್ಕ್ವೇರ್ ಆ ಕಡೆ ತೊಗೊಂಡ್ರೆ ಪ್ಲಸ್ ಆರ್ ಮೈನಸ್ ಬರ್ತದೆ, ಆಮೇಲೆ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. Okay dear friends, it is a very very simple topic, that is quadratic equation. So today in this class we have learnt about the two methods. One is factorization method and one is the completing the squares method. In the next class we shall continue with the only single topic, that is quadratic formula. Okay dear, please pause the video to note it down. Thank you.